ಕಲರ್ ಒಂದೊಂದು ಇದೆ ಸರ್, ರೆಡಿಶ್ ಇದೆ ಇನ್ನೂ. ಅಲ್ಲ ಇದು ಬರುತ್ತೆ, ಇದೆಲ್ಲ ಪೂರ್ತಿ ಪೂರ್ತಿ ಬರುತ್ತೆ. ಏನೇನ್ ಮಾಡಿದ್ರಿ ಅಂತ ಹಂಗೆ ಹೇಳ್ಕೊಂಡು ಹೋಗ್ತಾ ಇರು. ನೀವೇನ್ ಕೇಳಿ ಸರ್, ಹೇಳ್ತಾ ಹೋಗ್ತೀನಿ. ಅಲ್ಲ ಈಗ ನೀವು ಮೊದ್ಲು ಫಸ್ಟ್ ಮಾಡೋದಲ್ಲ ಬೆಳೆನ, ಬೆಳೆ ಬಿಡೋದಕ್ಕಿಂತ ಇದು ಗಿಡ ಹೇಗಿತ್ತು, ನೀವ್ ಹೇಗೆ ಇದನ್ನ ರೆಡಿ ಮಾಡ್ಕೊಂಡ್ರಿ ಅಂತ ಕೇಳಿ ಸರ್. ಈಗ ಫಸ್ಟ್ ನೀವು ರೆಡಿ ಮಾಡ್ಕೊಂಡಿದ್ದು ಹೇಗೆ ಇದನ್ನ? ಮೊದ್ಲು ಗಿಡ ಹೇಗಿತ್ತು ಸರ್? ಗಿಡ ಆಕ್ಚುಲಿ ಇದು ಇರ್ಲೆಲ್ಲ ಬಿಟ್ಟಿದೆ, ಅಚ್ಚುತ್ತಾ ಬರೋದಕ್ಕಿಂತ ಮುಂಚೆ ಇದನ್ನ ಕ್ಲೋಸ್ ಮಾಡಿ ಕಿತ್ತಾಕೋಣ ಅನ್ಕೊಂಡಿದ್ವಿ. ಆಮೇಲೆ ಯಾರೋ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿ ಸಜೆಷನ್ ಮಾಡಿದ್ರು. ಅವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಹೋದ್ಸರಿ ಇಷ್ಟು ಇರ್ಲಿಲ್ಲ, ಈ ಗಿಡ ಬೆಳೆದೇ ಇರ್ಲಿಲ್ಲ ಅಲ್ವಾ? ಇಲ್ಲ ಸರ್, ಫುಲ್ಲು ನಮಗೆ ನೆಮಟೋಡ್ ಬಗ್ಗೆ ಗೊತ್ತಿರ್ಲಿಲ್ಲ ಸರ್. ನೆಮಟೋಡ್ ಬಗ್ಗೆನೂ ಗೊತ್ತಿರ್ಲಿಲ್ಲ. ನೀವು ಬಂದು ಹೇಳಿದ್ಮೇಲೆ ನಮಗೆ ನೆಮಟೋಡ್ ಇದೆ ಇದ್ರಲ್ಲಿ ಅಂತ ಗೊತ್ತಾಗಿದ್ಮೇಲೆ ಮಾಡಿದ್ವಿ. ಆಮೇಲೆ ವೇಲಂ ಪ್ರೈಮ್ ಈ ಸರಿ ಒಂದ್ಸಲ ಡ್ರಂಚಿಂಗ್ ಕೊಟ್ವಿ. ಈ ಸಲ ಕೊಟ್ಟಿದ್ವಿ ವೇಲಂ ಪ್ರೈಮ್, ಈ ಸಲ ಹೋದ್ಸರಿ ಕೊಟ್ಟಿರ್ಲಿಲ್ಲ. ಹೋದ್ಸರಿ ಕೊಟ್ಟಿರ್ಲಿಲ್ಲ. ಹೋದ್ಸರಿ ಬರೀ ಮೈಕ್ರೋಬ್ಸ್ ಕೊಟ್ಕೊಂಡು ಮಾಡಿದ್ದು, ಫೆಸಿಲೋಮೈಸಿಸ್, ಬ್ಯಾಸಿಲಸ್, ಟ್ರೈಕೋಡರ್ಮಾ, ಸೂಡೋಮೋನಾಸ್. ಅದಕ್ಕಿಂತಲೂ ಈ ಕೆಮಿಕಲ್ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಈ ಸರಿ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ವೇಲಂ ಪ್ರೈಮ್. ಚೆನ್ನಾಗಿ ಕೆಲಸ ಮಾಡಿದೆ ಸರ್. ಸೆಟ್ಟಿಂಗ್ ಎಲ್ಲ ಹೇಗಾಯ್ತು ರೋಹಿತ್ ಅವರೇ? ಸರ್ ಸೆಟ್ಟಿಂಗ್ ಚೆನ್ನಾಗಾಯ್ತು. ಸೆಟ್ಟಿಂಗ್ ಸ್ವಲ್ಪ ನಮ್ಮ ಹೂವು ಎಲೆ ಎಲ್ಲ ಬಂದ್ರೆ ಮ್ಯಾಕ್ಸಿಮಮ್ ಹೆಣ್ಣುವೆ ಬಂತು, ಗಂಡು ಏನು ಬಂದಿಲ್ಲ. 20% ಏನೋ ಬಂತು. ಅಷ್ಟು ಜೇನುಳ ಇರ್ಲಿಲ್ಲ. ಜೇನುಳ ಇಲ್ಲ ಅಂದ್ರೂ ಸರಿ ಸೆಟ್ಟಿಂಗ್ ಆಯ್ತು. ಸೆಟ್ಟಿಂಗ್ ಆಯ್ತು. ಏನೇನ್ ಮಾಡಿದ್ರಿ ನೀವು? ಫಸ್ಟ್ ಸರ್ ಅದೇ ಮಾಮೂಲಿ ಗೊಬ್ಬರ ಎಲ್ಲ ಮಾಡಿ ತುಂಬಿಸಿದ್ವಿ. ತುಂಬಿಸ್ಬಿಟ್ಟು ಆಮೇಲೆ ನೀವ್ ಹೇಳೋದ್ರಲ್ಲ ಗೊಬ್ಬರಗಳನ್ನೆಲ್ಲ ಹಾಕಿ ಅದನ್ನೆಲ್ಲ ಮುಚ್ಚಿಸಿ ಒಂದು ವಾರಕ್ಕೆ ನೀರ್ ಬಿಟ್ವಿ. ನೀರ್ ಬಿಟ್ಮೇಲೆ ಫಸ್ಟ್ಗೆ ಇದೇ ಹೇಳಿದ್ವಿ, ಮ್ಯಾಜಿಕ್ ರೂಟು 1304 5234 ಮ್ಯಾಜಿಕ್ ರೂಟ್ ಜಿಂಕ್ ಪ್ಲಸ್ ಇಷ್ಟನ್ನ ಡ್ರಂಚ್ ಮಾಡಿದ್ವಿ. ಫಸ್ಟ್ ಡ್ರಂಚ್ ಹೋಯ್ತು. ಅಲ್ಲಿಂದ 7 ಡೇಸ್ಗೆ ಫಾರ್ಮುಲಾ 1 ಫಾರ್ಮುಲಾ 2 ಸ್ಪ್ರೇನು ಮಾಡಿದೀವಿ. ಫಾರ್ಮುಲಾ 1 ಫಾರ್ಮುಲಾ 2 ಡ್ರಂಚಿಂಗ್ ಮಾಡಿದೀವಿ. ಪ್ರಾಬ್ಲಮ್ ಇರೋದಕ್ಕೆ ಹಾಗಾಗಿ ಅದು ಹೂವು ಬಂತು ಒಂದೇ ಸಲ ಹೂವು ಬಂತು. ಮಳೆ ಬಂತು, ಸ್ವಲ್ಪ ಮಳೆ ಜಾಸ್ತಿ ಬಂತು. ಆಲಿಕಲ್ಲು ಬಿದ್ವಲ್ವಾ ಈ ಕಡೆ? ಸಿಕ್ಕಾಪಟ್ಟೆ ಆವಿಂಕಲ್ಲು ಸರ್, ಸಿಕ್ಕಾಪಟ್ಟೆ ಆಲಿಕಲ್ಲು ಬಿದ್ದು. ಆದ್ರೂ ತೋಟ ಅದೇ ಗಿಡ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಮಾರ್ಕ್ ಕಾಣಿಸುತ್ತೆ ಎಲ್ಲ ಕಾಯಿ ಮೇಲೆ, ಇಲ್ಲ ಅಂತಂದಲ್ಲ. ಬಟ್ ಅದೆಲ್ಲ ರಿಕವರ್ ಆಗುತ್ತೆ, ತೊಂದರೆ ಇಲ್ಲ, ರಿಕವರ್ ಆಗುತ್ತೆ. ಇಲ್ಲಿಗೆ ಕರೆಕ್ಟ್ ಆಗಿ 90 ಡೇಸ್ ಆಯ್ತು. 90 ಡೇಸ್ ಆಗಿದೆ ಇವತ್ತಿಗೆ. ಫಸ್ಟ್ ಮಳೆ ಬಿದ್ದು ಇದು ಮಳೆ ಬಿದ್ದು ನಾವೇನು ನೀರ್ ಶುರು ಮಾಡ್ಲಿ ಸರ್, ಮಳೆನೇ ನೀರ್ ಜಾಸ್ತಿ. ಅದೇ ಕೊಟ್ಟಂಗಾಯ್ತು. ಸ್ವಲ್ಪ ಬ್ಲೈಟ್ ಇತ್ತು ಸರ್, ಬ್ಲೈಟ್ ಎಲ್ಲ ಕಂಟ್ರೋಲ್ ಬಂದಿದೆ. ಬಾಪು ಎಷ್ಟು ಮಾಡಿದ ಸ್ಪ್ರೇ ಮಾಡಿದೀರಾ? ಅದೇ 15 ಡೇಸ್ ಒಂದ್ಸಲ ಮಾಡ್ತಿತ್ತು ಸರ್ ಬಾಪು. ಅದೇ ನಿಮ್ದು ಡಿಸಾಲ್ವರ್. ಬಾಪು ಎಷ್ಟು ಮಾಡಿದಿರಾ ಹೇಳ್ರಿ? ಅದು 15 ಡೇಸ್ ಒಂದ್ಸಲ ಕಂಪಲ್ಸರಿ ಮಾಡ್ತೀವಿ. ಬಾಪು ಜೊತೆ ಏನೇನ್ ಹಾಕಂತೀರಾ? ಡಿಸಾಲ್ವರ್ ಹಾಕೊಂತೀವಿ ಸರ್ 1.25 ml. ನಂತರ ಸ್ವಸ್ತಿ ಕೊಟ್ಟಿದ್ರಿ ಒಂದ್ಸಲ ನ್ಯಾಬ್ ಕೊಟ್ಟಿದ್ದೀರಾ. ಅದನ್ನ 15 ಡೇಸ್ ಕಂಪಲ್ಸರಿ ಮಾಡ್ಕೊಂಡ್ರೆ ಬ್ಲೈಟ್ ಸಣ್ಣ ಪುಟ್ಟದೆಲ್ಲ ಕಂಟ್ರೋಲ್ ಬಂದು, ಫಂಗಸ್ ಎಲ್ಲ ಕಂಟ್ರೋಲ್ ಬಂದಿದೆ ಸರ್. ಈ ರೀತಿ ಇರ್ಲಿಲ್ಲ ಬಿಡಿ ಸರ್ ಗಿಡ ನಮ್ದು. ಆಕ್ಚುಲಿ ಅದ್ರಲ್ಲಿ ಈ ಫ್ಲಾಟ್ ಅಂತೂ ಏನೂ ಇರ್ಲಿಲ್ಲ. ನೋಡ್ತಿರೋದ್ರಲ್ಲಿ ಏನೂ ಇರ್ಲಿಲ್ಲ. ಸ್ವಲ್ಪ ಟ್ರಿಪ್ಸ್ ಎಲ್ಲ ಬರ್ತಿದೆ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಟೈಮ್. ಎಲ್ಲ ಪೂರ್ತಿ ಗಿಡ ರಿಕವರ್ ಆಗ್ಬಿಟ್ರೆ ಸಾಕು ನಮ್ಗೆ. ರಿಕವರ್ ಆಗ್ಬಿಟ್ರೆ ಸೊ ಎಲ್ಲ ಪೂರ್ತಿ ಪಿಕಪ್ ಆಗುತ್ತೆ, ಏನ್ ತೊಂದ್ರೆ ಏನಿಲ್ಲ. ಬಾಪು ಆದ್ಮೇಲೆ ಇವನ್ನೆಲ್ಲ ಎಷ್ಟು ಮಾಡಿದ್ರಿ? ಆಮೇಲೆ ಕ್ರಿಯಾ ಮಾಡಿದ್ವಿ ಸರ್. ಕ್ರಿಯಾನ ಫಾರ್ಮುಲಾ 1 ಜೊತೆ 2.5 ಕ್ರಿಯಾ, 2.5 ಫಾರ್ಮುಲಾ 1 ಸ್ಪ್ರೇ ಕೊಟ್ಟಿದೀವಿ. ಫಂಜಿಸೈಡ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ. ಟ್ರಿಪ್ಸೋಮೈಡ್ಸ್ಗೆ ನೀವೇನ್ ಕೊಟ್ಟಿದ್ರೆ ಅದು ಮಾಡಿ. ಟ್ರಿಪ್ಸೋಮೈಡ್ಸ್ಗೆ ಜಾಸ್ತಿ ಅಸಿಟಮಪ್ರೈಡು ಮತ್ತೆ ಅಸಿಟಮಪ್ರೈಡು ಇದನ್ನು ಮಾಡಿದ್ವಿ. ಸೂಪರ್ ಕಾನ್ಫಿಡರ್ ಕಾಂಬಿನೇಷನ್ ಮಾಡಿದ್ವಿ. ಅದ್ರೊಳಗು ಫಾರ್ಮುಲಾ 1 ಫಾರ್ಮುಲಾ 2 ಮಾಡಿದ್ವಿ. ಫಂಜಿಸೈಡ್ಸ್ ಎಲ್ಲ ಅಂಟ್ರಕೋಲು ಮಾಡಿದ್ವಿ ಸರ್. ಅಂಟ್ರಕೋಲ್ ಜೊತೆ ಡೊರಾಕೋ ಹೋಗಿದೆ. ಒಂದ್ಸತಿ ಹೋಗಿದೆ. ಆಮೇಲೆ ಮ್ಯಾಂಡಿಪ್ರೊಪಮಿಡ್ ಹೋಗಿದೆ. ರೇವಸ್ ಹೋಗಿದೆ. ಕೋನಿಕಾ ಹೋಗಿದೆ. ಮಳೆ ಬಂದ್ಮೇಲೆ ಸ್ವಲ್ಪ ಬ್ಲೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಕೋನಿಕಾ ಮಾಡಿದ್ವಿ ಸರ್. 2 ಸಲ ಕೋನಿಕಾ ಆಗಿದೆ. ಅಂದ್ರೆ ಓವರ್ ಆಲ್ ಪ್ಲಾಟ್ ಹೆಂಗ್ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ?
ಪ್ಲಾಟ್ ಕಂಪೇರ್ ಮಾಡಿದ್ರೆ. ಇಲ್ಲ ಸರ್ ಬಿಡಿ ಸರ್, ಅಷ್ಟು ಬಂದಿದೆ ನಮ್ದು ಬರೋದೇ ಇಲ್ಲ ಅಂತ ಮಾಡಿದ ಪ್ಲಾಟ್ ಬಂದಿದೆಯಲ್ಲ ಬಿಡಿ ಸರ್ ಸಾಕು. ಅದೇ ಇದು ಮೇನ್ ಕಲರ್ ಒಂದ್ ಹಿಂಗೆ ಮೇಂಟೈನ್ ಮಾಡ್ಕೊಬಿಟ್ರೆ ಈ ಕಾಯಿ ಎಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ. ಇವೇನಾಗುತ್ತೆ ಗ್ರೀನ್ ಕಲರ್ ಬಂದ್ರೆ ಕಾಯಿ ದಪ್ಪ ಆಗೋದಕ್ಕೆ ಇಲ್ಲಿ ಬಂದಿದೆಯಲ್ಲ, ಓಕೆ ಈ ತರ ಗ್ರೀನ್ ಕಲರ್ ಬಂದ್ರೆ ಏನಾಗುತ್ತೆ ಅದು ಕಾಯಿ ಸ್ವಲ್ಪ ವೀಕ್ ಆದಂಗ ಆಗುತ್ತೆ. ಕಾಯಿ ವೀಕ್ ಆದಂಗ ಆದಾಗ ಏನಾಗುತ್ತೆ ನಿಮ್ಗೆ ಬ್ಯಾಕ್ಟೀರಿಯಾ ಎಂಟರ್ ಆಗೋದಕ್ಕೆ ಈಸಿ ಆಗುತ್ತೆ. ಇವು ಸ್ವಲ್ಪ ಇದನ್ನ ಪೊಟ್ಯಾಶಿಯಂ ಎಲ್ಲ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಇದನ್ನು ಹೋಗ್ಬೇಕು, ಯಾವ್ದು ಕ್ಯಾಲ್ಸಿಯಂ ಹೋಗ್ಬೇಕು. ಸರಿ ಸರ್. ಕ್ಯಾಲ್ಸಿಯಮ್ಮು, ಪೊಟ್ಯಾಶು ಜೊತೆಗೆ ಬೋರಾನು ಇಷ್ಟು ಹೋಯ್ತು ಅಂತಂದ್ರೆ ಕ್ಲೀನ್ ಆಗಿ ಎಲ್ಲ ಕಂಟ್ರೋಲ್ ಅಲ್ಲೇ ಇರುತ್ತೆ, ಪೂರ್ತಿ ಏನು ಪ್ರಾಬ್ಲಮ್ ಆಗಲ್ಲ ಗಿಡಗಳು. ಸರಿ ಸರ್. ಆತರ ಸೆಟ್ಟಿಂಗ್ ಪರವಾಗಿಲ್ಲ ಸರ್, ಏನ್ ಚೆನ್ನಾಗಿ ಆಗಿದೆ ಏನು.